ನಮಸ್ಕಾರ. ಪ್ರಯತ್ನ ಎಜುಕೇಷನ್ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ನಾವೀಗಾಗಲೇ ಸಮಾಜ ವಿಜ್ಞಾನದ 2015ರ CET ಪ್ರಶ್ನೆ ಪತ್ರಿಕೆಯನ್ನು ಭಾಗ 1 ನೋಡಿದ್ದೇವೆ. ಈಗಾಗಲೇ 2015ರ ಪ್ರಶ್ನೆ ಪತ್ರಿಕೆ CET ಭಾಗ 2 ನೋಡ್ತಾ ಹೋಗೋಣ. ಇಲ್ಲಿ 51ನೇ ಪ್ರಶ್ನೆ. ಇಲ್ಲಿ ರಾಷ್ಟ್ರಪತಿ ಸ್ಥಾನಕ್ಕೆ ಅವಕಾಶ ಕಲ್ಪಿಸಿರುವ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿದ್ದಾನೆ. 52ನೇ ವಿಧಿ, 53ನೇ ವಿಧಿ, 54ನೇ ವಿಧಿ, 55ನೇ ವಿಧಿ. ರಾಷ್ಟ್ರಪತಿ ಸ್ಥಾನಕ್ಕೆ ಸಂವಿಧಾನದಲ್ಲಿ ಅವಕಾಶ ಕಲ್ಪಿಸಿರುವ ವಿಧಿ ಯಾವುದಪ್ಪ ಅಂತಂದರೆ ಸರಿಯಾದ ಉತ್ತರ 52ನೇ ವಿಧಿ. ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ 52ನೇ ವಿಧಿ. ಇದು ನಿಮಗೆ ಗೊತ್ತಿರಬೇಕಾದಂತಹ ವಿಷಯ. ಇಲ್ಲಿ ಸಂವಿಧಾನದ 52ನೇ ವಿಧಿಯು ರಾಷ್ಟ್ರಪತಿಯ ಹುದ್ದೆಗೆ ಅವಕಾಶವನ್ನು ಮಾಡಿರುವಂತಹ ಒಂದು ವಿಧಿಯಾಗಿದೆ. ಅಷ್ಟೇ ಅಲ್ಲದೆ ಏನಪ್ಪ ಅಂತಂದರೆ ಈ 53ನೇ ವಿಧಿ ಸಂವಿಧಾನದ ಏನು ಮಾಡುತ್ತಪ್ಪ ಅಂತಂದರೆ ಕೇಂದ್ರ ಕಾರ್ಯಾಂಗದ ಬಗ್ಗೆ ಹೇಳುತ್ತೆ. ಏನಪ್ಪ ಅಂತಂದರೆ ಕೇಂದ್ರ ಕಾರ್ಯಾಂಗದ ಬಗ್ಗೆ ಹೇಳುತ್ತೆ. ಇಷ್ಟು ಗೊತ್ತಿರಬೇಕು. ರಾಷ್ಟ್ರಪತಿ ಸ್ಥಾನಕ್ಕೆ ಅವಕಾಶ ಕಲ್ಪಿಸಿರುವ ನಮ್ಮ ಸಂವಿಧಾನದ ವಿಧಿ ಯಾವುದಪ್ಪ ಅಂತಂದರೆ ಇಲ್ಲಿ ಅದು 52ನೇ ವಿಧಿ. ಮಾಸ್ಟರ್ ಆ್ಯಂಡ್ ಸ್ಟೂಡೆಂಟ್ ತಮಗೆಲ್ಲರೂ ಗೊತ್ತಿರಬೇಕು. ಇನ್ನು ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಸಂಖ್ಯೆ 52ಕ್ಕೆ ಬರೋದಾದರೆ ಇಲ್ಲಿ ಏನಂತ ಕೊಟ್ಟಿದ್ದಾನೆ, ಸಮೂಹ ಚಿಂತನೆ ಮತ್ತು ಸಾಮೂಹಿಕ ನಿರ್ಧಾರವು ಈ ಕೆಳಗಿನ ಒಂದು ಬೋಧನಾ ವಿಧಾನದ ಅನುಕೂಲವಾಗಿದೆ. ಚರ್ಚಾ ವಿಧಾನ, ಮೂಲಾಧಾರ ವಿಧಾನ, ಉಪನ್ಯಾಸ ವಿಧಾನ, ಸಮೀಕ್ಷಣಾ ವಿಧಾನ. ನೋಡಿ, ಸಮೂಹ ಚಿಂತನೆ ಮತ್ತು ಸಾಮೂಹಿಕ ನಿರ್ಧಾರವು ಈ ಕೆಳಗಿನ ಒಂದು ಬೋಧನಾ ವಿಧಾನದ ಅನುಕೂಲ. ನೋಡಿ, ಚರ್ಚಾ ವಿಧಾನ, ಮೂಲಾಧಾರ ವಿಧಾನ, ಉಪನ್ಯಾಸ ವಿಧಾನ, ಸಮೀಕ್ಷಾ ವಿಧಾನ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದರೆ ನೋಡಿ ಕರೆಕ್ಟಾಗಿ ಇದೊಂದು ಸರಿಯಾದ ಉತ್ತರ ಚರ್ಚಾ ವಿಧಾನ. ನೋಡಿ, ಸಮೂಹ ಚಿಂತನೆ ಅಥವಾ ಸಾಮೂಹಿಕ ನಿರ್ಧಾರ ಈ ಕೆಳಗಿನ ಒಂದು ಬೋಧನಾ ವಿಧಾನ ಅಂದರೆ ಸಮೂಹವಾಗಿ ಚಿಂತನೆ ಮತ್ತು ಸಾಮೂಹಿಕ ನಿರ್ಧಾರ ಯಾವಾಗ ಕೈಗೊಳ್ತೀವಪ್ಪ ಅಂತಂದರೆ ನಾವು ಸಮೂಹ ಅಂದರೆ ಗುಂಪು, ಆ ಗುಂಪಿನಲ್ಲಿ ಏನು ವಿಧಾನ ಮಾಡ್ತೀವಪ್ಪ ಅಂದರೆ ಚರ್ಚಾ ವಿಧಾನ. ಇದು ನಮ್ಗೆ ಗೊತ್ತಿರಬೇಕಾದಂಥದ್ದು. ನೆಕ್ಸ್ಟು ಪಣಂಬೂರು, ಮಲ್ಪೆ, ಕಾರವಾರ, ಮರವಂತೆ ಇವುಗಳು ಏನಾಗಿವೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾನೆ. ವಾಣಿಜ್ಯ ಬೆಳೆಗಳು, ನಾರುಗಳು, ಬೀಜಗಳು, ಶ್ರೇಣಿಗಳು. ನಾವು ಸರಿಯಾದ ಸಮಾಜ ವಿಜ್ಞಾನ ಪುಸ್ತಕ ಓದಿದ್ದೇ ಆದಮೇಲೆ ಇದು ನಮಗೆ ಸರಿಯಾದ ಉತ್ತರ ಗೊತ್ತಾಗುತ್ತೆ. ಇಲ್ಲಿ ವಾಣಿಜ್ಯಗಳು ಸಂಬಂಧಪಡಲ್ಲ, ನಾರುಗಳು ಸಂಬಂಧಪಡಲ್ಲ, ಶ್ರೇಣಿಗಳು ಸಂಬಂಧಪಡಲ್ಲ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಬೀಜಗಳು. ಸರಿಯಾದ ಉತ್ತರ ಯಾವುದು? ಬೀಜಗಳು. ನೆಕ್ಸ್ಟ್ ಇನ್ಫೋಸಿಸ್ ತಂತ್ರಜ್ಞಾನ ನಿಯಮಿತ ಪ್ರಾರಂಭಿಸಿದವರಲ್ಲಿ ಇವರೊಬ್ಬರಾಗಿದ್ದಾರೆ. ನೋಡಿ, ಒನ್ ಆಫ್ ದ ಫೌಂಡರ್ ಆಫ್ ದ ಇನ್ಫೋಸಿಸ್ ಟೆಕ್ನಾಲಜಿ ಲಿಮಿಟೆಡ್ ಈಸ್ ಕಿರಣ್ ಮಜುಂದಾರ್ ಶಾ, ಏಕ್ತಾ ಕಪೂರ್, ನಾರಾಯಣ್ ಮೂರ್ತಿ ಆ್ಯಂಡ್ ವರ್ಗೀಸ್ ಕುರಿಯನ್. ಇನ್ಫೋಸಿಸ್ ತಂತ್ರಜ್ಞಾನ ನಿಯಮಿತ ಪ್ರಾರಂಭಿಸಿದವರಲ್ಲಿ ಇವರು ಸಹ ಒಬ್ಬರಾಗಿದ್ದಾರೆ. ಯಾರಪ್ಪ? ಸರಿಯಾದ ಉತ್ತರ ಇನ್ಫೋಸಿಸ್ ಅಂತಂದ್ರಲ್ಲಿ ಇದು ಯಾವುದಪ್ಪ ಅಂತಂದರೆ ನಾರಾಯಣ ಮೂರ್ತಿ. ಇದು ನಮಗೆ ಗೊತ್ತಿರಬೇಕಂತಹ ವಿಷಯ. ಹಾಗಾದರೆ ಇಲ್ಲಿ ಈ ವರ್ಗೀಸ್ ಕುರಿಯನ್ ಯಾರಪ್ಪ? ಈ ವರ್ಗೀಸ್ ಕುರಿಯನ್ ಯಾರು? ಸರಿಯಾದ ಉತ್ತರ ನಾರಾಯಣ ಮೂರ್ತಿ. ಹಾಗಾದರೆ ಈ ವರ್ಗೀಸ್ ಕುರಿಯನ್ ಯಾರಪ್ಪ ಅಂತಂದರೆ ಬಿಳಿ ಕ್ರಾಂತಿಯ ಪಿತಾಮಹ, ಭಾರತದ ಶ್ವೇತ ಕ್ರಾಂತಿಯ ಅಥವಾ ಬಿಳಿ ಕ್ರಾಂತಿಯ ಪಿತಾಮಹ ಎಂದು ಕರೆಸಿಕೊಳ್ಳುತ್ತಾರೆ. ಈ ಏಕ್ತಾ ಕಪೂರ್ ಏನಿದ್ದಾರಲ್ಲ ಇವರು ಭಾರತದಲ್ಲಿ ಒಂದು ನಮ್ಮ TV ಅಲ್ಲ ದೂರದರ್ಶನ ಒಂದು ವಿಭಾಗದಲ್ಲಿ ಉನ್ನತವಾದ ಸ್ಥಾನವನ್ನು ಗಳಿಸಿದ ರಾಣಿ ಅಂತಲೇ ಕರಿತೀವಿ. ಯಾರಿಗಪ್ಪ ಅಂತಂದರೆ ಏಕ್ತಾ ಕಪೂರ್. ಇನ್ನು ಕಿರಣ್ ಮಜುಂದಾರ್ ಶಾ ನಿಮ್ಗೆ ಗೊತ್ತಿದ್ದಾರೆ, ಬಯೋಕಾನ್ ನಿಗಮದ ಅಧ್ಯಕ್ಷರಾಗಿರ್ತಾರೆ. ಯಾರಪ್ಪ ಅಂತಂದರೆ ಕಿರಣ್ ಮಜುಂದಾರ್ ಶಾ. ಬಯೋಕಾನ್ ಸಂಸ್ಥೆಯ ಅಧ್ಯಕ್ಷರಾಗಿದ್ದ ಕಿರಣ್ ಮಜುಂದಾರ್ ಶಾ ದೂರದರ್ಶನ ಕ್ಷೇತ್ರದಲ್ಲಿ ರಾಣಿ ಅಂತಲೇ ಅಧಿಪತಿ ಸ್ಥಾಪಿಸಿದವರು. ಯಾರಪ್ಪ ಅಂದರೆ ಏಕ್ತಾ ಕಪೂರ್. ಇನ್ನು ನಾರಾಯಣ ಮೂರ್ತಿ ಇನ್ಫೋಸಿಸ್ ತಂತ್ರಜ್ಞಾನ ನಿಗಮದ ಪ್ರಾರಂಭಿಸದಲ್ಲಿ ಒಬ್ಬರಾಗಿದ್ದಾರೆ. ಈ ವರ್ಗೀಸ್ ಕುರಿಯನ್ ಯಾರಪ್ಪ ಅಂತಂದರೆ ಶ್ವೇತ ಕ್ರಾಂತಿಯ ಪಿತಾಮಹ ಅಂತೇಳಿ ಕರಿತೀವಿ. ಇನ್ನು ಪ್ರಶ್ನೆ ಸಂಖ್ಯೆ 55. ಮೊನೆಟೋ ಜುನೋ ಎಂದರೇನು? ಮೊನೆಟೋ ಜುನೋ ಎಂದರೆ ಒಂದು ವಿಧದ ಹೂ, ಒಂದು ವಿಧದ ಹಣ್ಣು, ರೋಮನ್ನರ ದೇವತೆ, ಭಾರತೀಯ ರೂಪಾಯಿ. ಮೊನೆಟೋ ಜುನೋ ಎಂದರೇನಪ್ಪ ಅಂತಂದರೆ ಇಲ್ಲಿ ಸರಿಯಾದ ಉತ್ತರ ರೋಮನ್ನರ ದೇವತೆ. ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ರೋಮನ್ನರ ದೇವತೆ. ಇದು ನಮ್ಗೆ ಗೊತ್ತಿರಲೇಬೇಕಂತಹ ವಿಷಯ. ನೋಡಿ, ನೆಕ್ಸ್ಟ್ 26ನೇ ಪ್ರಶ್ನೆ.
ರಾಗಿ, ಜೋಳ, ಬಾಜ್ರಾ ಇವುಗಳು ತೃಣಧಾನ್ಯಗಳು, ದ್ವಿದಳ ಧಾನ್ಯಗಳು, ಎಣ್ಣೆ ಬೀಜಗಳು, ತೋಟಗಾರಿಕಾ ಬೆಳೆಗಳು ಅಂತೇಳಿ ಕೊಟ್ಟಿದ್ದಾರೆ. ರಾಗಿ, ಜೋಳ, ಬಾಜ್ರಾ ಇವೆಲ್ಲ ಏನಪ್ಪ ಅಂತಂದರೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ತೃಣಧಾನ್ಯಗಳು. ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ತೃಣಧಾನ್ಯಗಳು. ಇದು ಗೊತ್ತಿರಬೇಕು. ಇನ್ನು ಪ್ರಶ್ನೆ ಸಂಖ್ಯೆ 57. ಪ್ರತಿ ವರ್ಷವೂ ಕಾರ್ಗಿಲ್ ವಿಜಯೋತ್ಸವ ದಿನವನ್ನು ಆಚರಿಸುವ ದಿನ ಯಾವುದಪ್ಪ? ಫೆಬ್ರವರಿ 26, ಮಾರ್ಚ್ 26, ಏಪ್ರಿಲ್ 26, ಜುಲೈ 26. ಪ್ರತಿ ವರ್ಷ ನಾವು ಕಾರ್ಗಿಲ್ ವಿಜಯೋತ್ಸವ ದಿನವನ್ನು ಯಾವಾಗ ಆಚರಣೆ ಮಾಡ್ತೇವಪ್ಪ ಅಂತಂದರೆ ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಜುಲೈ 26. ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಇಲ್ಲಿ ಜುಲೈ 26 ನಮಗೆ ಗೊತ್ತಿರಬೇಕಂತಹ ವಿಷಯ. 1999ರಲ್ಲಿ ಕಾಶ್ಮೀರ ಮತ್ತು ಲಡಾಖ್ ನಡುವಿನ ಸಂಪರ್ಕವನ್ನು ಕಡಿದುಹಾಕುವ ಗುರಿಯೊಂದಿಗೆ ಕಾಶ್ಮೀರವನ್ನು ಒಡೆದುಕೊಳ್ಳಲು ಪಾಕಿಸ್ತಾನದ ಸೈನಿಕರು ಒಳನುಸುಳಿ ಜಮಾಯಿಸಿಕೊಂಡು 1990ರಲ್ಲಿ ಮೇಯಲ್ಲಿ ಆರಂಭವಾದ ಯುದ್ಧ 2 ತಿಂಗಳ ಕಾಲ ನಡೆದಿರುತ್ತಿಲ್ಲ. 2 ತಿಂಗಳ ಕಾಲ ನಡೆದಿರುತ್ತೆ. ಕೊನೆಗೆ ಜುಲೈ 26ರಂದು ಏನು ಮಾಡಿದ್ರಪ್ಪ ಅಂತಂದರೆ ಆಪರೇಷನ್ ವಿಜಯ್ ಎಂಬ ಕಾರ್ಯಕ್ರಮವನ್ನು ಕೈಗೊಂಡು ಆಪರೇಷನ್ ವಿಜಯ್ ಎಂಬ ಒಂದು ಆಪರೇಷನನ್ನು ಕೈಗೊಂಡು ಯಶಸ್ವಿ ಮೂಲಕ ಆ ಒಂದು ಯಶಸ್ವಿ ಆದ ಕಾರಣ ಪ್ರತಿ ವರ್ಷ ನಾವು ಏನು ಮಾಡ್ತೇವಪ್ಪ ಅಂತಂದರೆ ಜುಲೈ 26ನ್ನು ಕಾರ್ಗಿಲ್ ವಿಜಯದ ದಿನ ಅಥವಾ ಕಾರ್ಗಿಲ್ ವಿಜಯೋತ್ಸವದ ದಿನ ಅಂತೇಳಿ ಆಚರಣೆ ಮಾಡುತ್ತೇವೆ. ಇನ್ನು ಪ್ರಶ್ನೆ ಸಂಖ್ಯೆ 58. ಸ್ಪಿನ್ನಿಂಗ್ ಜೆನ್ನಿ ಎಂಬ ನೂಲುವ ಯಂತ್ರವನ್ನು ಸಂಶೋಧಿಸಿದವನು ಯಾರು? ಸ್ಪಿನ್ನಿಂಗ್ ಜೆನ್ನಿ ಎಂಬ ನೂಲುವ ಯಂತ್ರವನ್ನು ಸಂಶೋಧಿಸಿದವನು ಯಾರಪ್ಪ? ಜೇಮ್ಸ್ ಹ್ಯಾಗ್ರೀವ್ಸ್, ಕ್ರಾಂಪ್ಟನ್, ಜೇಮ್ಸ್ ವ್ಯಾಟ್, ಸ್ಟೀವನ್ಸನ್. ಸ್ಪಿನ್ನಿಂಗ್ ಜೆನ್ನಿ ಎಂಬ ನೂಲುವ ಯಂತ್ರವನ್ನು ಸಂಶೋಧಿಸಿದವನು ಯಾರು? ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಇಲ್ಲಿ ಜೇಮ್ಸ್ ಹ್ಯಾಗ್ರೀವ್. ಯಾವುದಪ್ಪ ಅಂದರೆ ಜೇಮ್ಸ್ ಹ್ಯಾಗ್ರೀವ್. ಇನ್ನು ಪ್ರಶ್ನೆ ಸಂಖ್ಯೆ 59. ಇಲ್ಲಿ ಪ್ರಶ್ನೆ ಸಂಖ್ಯೆ 53. ಸಮಾಜಶಾಸ್ತ್ರದ ಪಿತಾಮಹ ಎಂದು ಕರೆಯಲ್ಪಡುವವರು ಯಾರು? ಸಮಾಜಶಾಸ್ತ್ರದ ಪಿತಾಮಹ ಎಂದು ಕರೆಯಲ್ಪಡುವ ಕಾರ್ಲ್ ಮ್ಯಾಕ್ಸ್, ಮ್ಯಾಕ್ಸ್ ವೆಬರ್, ಆಗಸ್ಟ್ ಕಾಮ್ಟೆ, ಆಲ್ಬರ್ಟ್ ಸ್ಪೆನ್ಸರ್. ನಮಗೂ ಸರಿಯಾದ ಉತ್ತರ ನಾವು ಚೆನ್ನಾಗಿ ಸಮಾಜ ವಿಜ್ಞಾನ ಪುಸ್ತಕಗಳನ್ನು ಅಧ್ಯಯನ ಮಾಡಿದಾಗ ನಾವು ಖಂಡಿತ ಈ ಉತ್ತರ ಹಂಗೆ ಮಾಡಲ್ಲ ನಾವು. ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಗಸ್ಟ್ ಕಾಮ್ಟೆ. ಯಾವುದಪ್ಪ ಅಂತಂದರೆ ಆಗಸ್ಟ್ ಕಾಮ್ಟೆ ಸರಿಯಾದಂತಹ ಉತ್ತರ. ಸಮಾಜ ವಿಜ್ಞಾನದ ಪಿತಾಮಹ ಎಂದೇ ಕರೆಸಿಕೊಳ್ಳುವಂತಹ ವ್ಯಕ್ತಿ. ಇಲ್ಲ ಹಾಗಾದರೆ ಮುಂದಿನ ಪ್ರಶ್ನೆ 60ನೇ ಪ್ರಶ್ನೆ. ಯಾವ ಬೋಧನಾ ವಿಧಾನದಲ್ಲಿ ಮಾದರಿ ಸಂಸತ್ತನ್ನು ಒಂದು ಚಟುವಟಿಕೆಯಾಗಿ ವ್ಯವಸ್ಥೆ ಮಾಡಬಹುದು? ಯಾವ ಬೋಧನಾ ವಿಧಾನದಲ್ಲಿ ಮಾದರಿ ಸಂಸತ್ತನ್ನು ಒಂದು ಚಟುವಟಿಕೆಯಾಗಿ ವ್ಯವಸ್ಥೆ ಮಾಡಬಹುದು? ಸಮೀಕ್ಷಾ ವಿಧಾನ, ಮೂಲಾಧಾರ ವಿಧಾನ, ಸಮಸ್ಯೆ ಪರಿಹಾರ ವಿಧಾನ, ಪ್ರಾತ್ಯಕ್ಷಿತೆಯ ವಿಧಾನ. ಇಲ್ಲಿ ಸರಿಯಾದಂಥ ಉತ್ತರ ಏನಪ್ಪ ಅಂತಂದರೆ ಪ್ರಾತ್ಯಕ್ಷಿತೆಯ ವಿಧಾನ. ಯಾವುದು? ಪ್ರಾತ್ಯಕ್ಷಿಯ ವಿಧಾನ. ಇನ್ನು ಪ್ರಶ್ನೆ ಸಂಖ್ಯೆ 61. ಪುನರ್ಜೀವನ ಚಳವಳಿಯ ಮೊದಲು ಪ್ರಾರಂಭವಾದದ್ದು ಎಲ್ಲಪ್ಪ? ಪುನರ್ಜೀವನ ಚಳವಳಿಯ ಮೊದಲು ಪ್ರಾರಂಭವಾದದ್ದು ಇಂಗ್ಲೆಂಡ್, ಫ್ರಾನ್ಸ್, ಜರ್ಮನಿ, ಇಟಲಿ. ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಇಟಲಿ. ಸರಿಯಾದ ಉತ್ತರ ಏನಪ್ಪ ಅಂದರೆ ಇಲ್ಲಿ ಇಟಲಿ. ಮುಂದಿನ ಪ್ರಶ್ನೆ 62ನೇ ಪ್ರಶ್ನೆ. ಸುಗಂಧ ದ್ರವ್ಯ, ಸಾಬೂನು ಮತ್ತು ಔಷಧಿಗಳನ್ನು ತಯಾರಿಸಲು ಬಳಸುವ ಈ ಮರವು ವಿಶೇಷವಾಗಿ ಕರ್ನಾಟಕದಲ್ಲಿ ಬೆಳೆಯುತ್ತದೆ. ತೇಗದ ಮರ, ಸಾಲ್ ಮರ, ಶ್ರೀಗಂಧದ ಮರ, ಬೀಟೆ ಮರ. ಇಲ್ಲಿ ಸರಿಯಾದಂಥ ಉತ್ತರ ಏನಪ್ಪ ಅಂತಂದರೆ ಶ್ರೀಗಂಧದ ಮರ. ಪ್ರಶ್ನೆ ಸಂಖ್ಯೆ 63. ವಿದ್ಯಾರ್ಥಿಗಳ ಕಾಲಪ್ರಜ್ಞೆಯನ್ನು ವೃದ್ಧಿಸಲು ಸಹಾಯ ಮಾಡುವ ಸಾಧನ ಯಾವುದು? ವಿದ್ಯಾರ್ಥಿಗಳ ಕಾಲಪ್ರಜ್ಞೆಯನ್ನು ವೃದ್ಧಿಸಲು ಸಹಾಯ ಮಾಡುವ ಸಾಧನ ಭೂಪಟ, ತಂತೆ, ಮಾದರಿ, ಕಾಲರೇಖೆ. ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಇಲ್ಲಿ ಕಾಲರೇಖೆ. ನೋಡಿ, ಇದು ಇತಿಹಾಸ, ಅರ್ಥಶಾಸ್ತ್ರ ಮುಂತಾದ ವಿಷಯಗಳನ್ನು ಸಾಮಾಜಿಕ ಅಧ್ಯಯನದಲ್ಲಿ ಹಲವಾರು ಘಟನೆಗಳನ್ನು ಮೊದಲಿನಿಂದಲೂ ಇವಾಗಿನವರೆಗೂ ಸಂಭವಿಸಿದಂತೆ ಅಥವಾ ಒಂದು ನಿರಂತರವಾಗಿ ಕಾಲಾನುಕ್ರಮದಲ್ಲಿ ಹೇಳಬೇಕಾದರೆ ಮಾಹಿತಿಯನ್ನು ಇಲ್ಲಿ ಬರೆಯಲಾಗುತ್ತದೆ. ಅದಕ್ಕೇನಂತ ಕರಿತೀವಿ? ಕಾಲರೇಖೆ ಅಂತೇಳಿ ಕರೆಯುತ್ತೇವೆ. ಇಲ್ಲಿ ಪ್ರಶ್ನೆ ಸಂಖ್ಯೆ 63
ಇನ್ನು ಪ್ರಶ್ನೆ ಸಂಖ್ಯೆ 54 ಬರೋದಾದರೆ ಸ್ವಲ್ಪ ಹಿಂದುಗಡೆ ಆಯ್ತಿದು. ಇತಿಹಾಸದ ಬೋಧನೆಯ ವಿಧಾನದ ಮೊದಲ ಹಂತ ಯಾವುದು? ಇತಿಹಾಸದ ಬೋಧನೆ ವಿಧಾನದ ಮೊದಲ ಹಂತ ಏನಪ್ಪ ಅಂತ ಕೇಳಿದ್ದಾನೆ. ಯೋಜನೆಯ ಆಯ್ಕೆ, ಸನ್ನಿವೇಶವನ್ನು ಒದಗಿಸುವುದು, ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವುದು, ಯೋಜನೆಯನ್ನು ಯೋಜಿಸುವುದು ಅಂತ ಕೇಳಿದ್ದಾನೆ. ಮತ್ತೊಂದು ಸಲ ಪ್ರಶ್ನೆ ಕೇಳ್ತೀನಿ ಕೇಳಿ. ಇತಿಹಾಸದ ಬೋಧನಾ ಯೋಜನಾ ವಿಧಾನದ ಮೊದಲ ಹಂತ ಏನಪ್ಪ ಅಂತ ಕೇಳಿದ್ದಾನೆ. ಇಲ್ಲಿ ಸರಿಯಾದ ಯೋಜನಾ ಪದ್ಧತಿಗಳನ್ನು ಗೊತ್ತಿರಬೇಕು ನಮಗೆ. ಸರಿಯಾದಂಥ ಯೋಜನಾ ಪದ್ಧತಿಗಳನ್ನು ಗೊತ್ತಿದ್ದಾಗ ಮಾತ್ರ ಉತ್ತರ ಕೊಡೋಕ್ಕೆ ಬರುತ್ತೆ. ಇಲ್ಲಿ ಸರಿಯಾದಂಥ ಉತ್ತರ ಏನಪ್ಪ ಅಂತಂದರೆ ಸನ್ನಿವೇಶವನ್ನು ಒದಗಿಸುವುದು. ಏನು? ಸನ್ನಿವೇಶವನ್ನು ಒದಗಿಸುವುದು, ಇದು ಸರಿಯಾದಂತಹ ಉತ್ತರ. ಆಮೇಲೆ ಎರಡನೇ ಹಂತ ಏನಪ್ಪ ಅಂತಂದರೆ ಯೋಜನೆಯ ಆಯ್ಕೆ. ಎರಡನೇ ಹಂತ ಏನಪ್ಪ ಅಂದರೆ ಯೋಜನೆ. ಇದು ಮೊದಲನೇದು ಸನ್ನಿವೇಶವನ್ನು. ಎರಡನೇ ಹಂತ ಯೋಜನೆ ಆಯ್ಕೆ, ಸನ್ನಿವೇಶವನ್ನು ಒದಗಿಸಿ ಯೋಜನೆಯನ್ನು ಆಯ್ಕೆ ಮಾಡುವುದು. ಮೂರನೇದು ಇಲ್ಲಿ ಯೋಜನೆಯನ್ನು ಯೋಜಿಸುವುದು ಅಂತದಲ್ಲ, ಅದು ಎಷ್ಟನೇ ಹಂತ ಬರುತ್ತಪ್ಪ ಅಂತಂದರೆ 4ನೇ ಹಂತ ಬರುತ್ತೆ. ಎಷ್ಟನೇ ಹಂತ ಬರುತ್ತೆ? 4ನೇ ಹಂತ ಬರುತ್ತೆ. ಗೊತ್ತಿರಬೇಕು ಯೋಜನಾ ಹಂತಗಳನ್ನು ಸರಿಯಾಗಿ ಬೋಧನಾಶಾಸ್ತ್ರ ಓದಿದಾಗ ಮಾತ್ರ ಅರ್ಥ ಆಗುತ್ತೆ. ಇಲ್ಲಿ ಇಷ್ಟೇ ಪ್ರಶ್ನೆ. ಇತಿಹಾಸದ ಬೋಧನೆಯ ಯೋಜನಾ ವಿಧಾನದ ಮೊದಲ ಹಂತ ಏನಪ್ಪ ಅಂತಂದರೆ ಸನ್ನಿವೇಶವನ್ನು ಒದಗಿಸುವುದು. ಇನ್ನು ಪ್ರಶ್ನೆ ಸಂಖ್ಯೆ 65 ಶಿವಾಜಿಯ ಪಟ್ಟಾಭಿಷೇಕ ಮಾಡಿಕೊಂಡದ್ದು ಯಾವಾಗ? ನಾವು ಸರಿಯಾಗಿ ಸಮಾಜ ವಿಜ್ಞಾನ ಪ್ರತಿ ಸಾರಿ ಹೇಳ್ತಾ ಇದ್ದೇನೆ ನಾನು. ಬುಕ್ ಚೆನ್ನಾಗಿ ಓದಿದಾಗ ಮಾತ್ರ ಯಾವುದೇ ಪ್ರಶ್ನೆಗಳಿಗೆ ಧೃತಿಗೆಡುವಂತಹ ಅವಶ್ಯಕತೆಯೇ ಇಲ್ಲ. ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತಂದರೆ 1674. ಸರಿಯಾದ ಉತ್ತರ ಏನಪ್ಪ ಅಂದರೆ ಇಲ್ಲಿ 1674 ಸರಿಯಾದಂತಹ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 66 ಭೀಮಾ, ಕೊಯ್ನಾ, ತುಂಗಭದ್ರಾ, ಘಟಪ್ರಭಾ ಮತ್ತು ಮಲಪ್ರಭಾ ಈ ನದಿಯ ಉಪನದಿಗಳು ಯಾವ್ಯಾವು? ಭೀಮಾ, ಕೊಯ್ನಾ, ತುಂಗಭದ್ರಾ, ಘಟಪ್ರಭಾ ಮತ್ತು ಮಲಪ್ರಭಾ ಈ ನದಿಯ ಉಪನದಿಗಳು ಯಾವುವು? ಮಹಾನದಿ, ಗೋದಾವರಿ ನದಿ, ಕೃಷ್ಣಾ ನದಿ, ಕಾವೇರಿ ನದಿ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದರೆ ಅದು ಕೃಷ್ಣಾ ನದಿ. ನೋಡಿ, ಕೃಷ್ಣಾ ನದಿಯ ಉಪನದಿಗಳು ಘಟಪ್ರಭಾ, ಮಲಪ್ರಭಾ, ಕೊಯ್ನಾ, ತುಂಗಭದ್ರಾ ಇವೆಲ್ಲ ಕೃಷ್ಣಾ ನದಿಯ ಉಪನದಿಗಳಾಗಿವೆ. ಇನ್ನು ಪ್ರಶ್ನೆ ಸಂಖ್ಯೆ 67 ಈ ಕೆಳಗಿನಗಳಲ್ಲಿ ಒಂದು ಖಾಸಗಿ ಬ್ಯಾಂಕ್ ಅಲ್ಲ. ICICI ಬ್ಯಾಂಕ್, IDBI ಬ್ಯಾಂಕ್, ಕೆನರಾ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್. ಇವು ICICI ಬ್ಯಾಂಕ್, IDBI ಬ್ಯಾಂಕ್, ಕೆನರಾ ಬ್ಯಾಂಕ್ ಮತ್ತು ಆಕ್ಸಿಸ್ ಬ್ಯಾಂಕ್, ಇದರಲ್ಲಿ ಯಾವುದೊಂದು ಖಾಸಗಿ ಬ್ಯಾಂಕ್ ಅಲ್ಲ ಅಂತ ಕೇಳಿದ್ದಾನೆ. ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಅದು ಕೆನರಾ ಬ್ಯಾಂಕ್. ಇದು ಖಾಸಗಿ ಬ್ಯಾಂಕ್ ಅಲ್ಲ. ಇದು ಗೊತ್ತಿರಬೇಕು. ಇದರ ಕೇಂದ್ರ ಕಚೇರಿ ಎಲ್ಲಿದೆಪ್ಪ ಅಂತಂದರೆ ಬೆಂಗಳೂರಿನಲ್ಲಿದೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ? ಬೆಂಗಳೂರಿನಲ್ಲಿ ಇದೆ. ಇದು 2020ರಲ್ಲಿ ಮೊದಲು ಯಾವ ಬ್ಯಾಂಕ್ ಇತ್ತಪ್ಪ ಅಂದರೆ ಹಳ್ಳಿ ಕಡೆ ಗೊತ್ತಿರೋ ಸಿಂಡಿಕೇಟ್ ಬ್ಯಾಂಕ್ ಅಂತಿತ್ತು. ಆ ಸಿಂಡಿಕೇಟ್ ಬ್ಯಾಂಕ್ 2020ರಲ್ಲಿ ಏನಾಗುತ್ತಪ್ಪ ಅಂತಂದರೆ ಅದನ್ನು ಕೆನರಾ ಬ್ಯಾಂಕ್ ಅಂತೇಳಿ ನಾಮಕರಣ ಮಾಡ್ತಾರೆ. ಇನ್ನು ಉಳಿದವು ICICI ಬ್ಯಾಂಕ್, IDBI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್ ಇವುಗಳು ಏನಾಗಿವೆಯಪ್ಪ ಅಂತಂದರೆ ಇವು ಖಾಸಗಿ ಬ್ಯಾಂಕುಗಳು ಆಗಿವೆ. ಇದು ನಮ್ಗೆ ಗೊತ್ತಿರಬೇಕು. ಈ ಕೆನರಾ ಬ್ಯಾಂಕ್ ಯಾವಾಗ ರಾಷ್ಟ್ರೀಕರಣ ಆಯ್ತಪ್ಪ ಅಂತಂದರೆ, ಯಾವಾಗ ನಾಮಕರಣ ಆಯ್ತಪ್ಪ ಅಂತಂದರೆ 1969ರಲ್ಲಿ 1969 ಜುಲೈ 19ರಲ್ಲಿ ಕೆನರಾ ಬ್ಯಾಂಕ್ ಎಂದು ನಾಮಕರಣ ಮಾಡ್ತಾರೆ. ಇನ್ನು ಪ್ರಶ್ನೆ ಸಂಖ್ಯೆ 68 ಬಾಲಶ್ರಮ ನಿರ್ಮೂಲನೆ ಮತ್ತು ಪುನರ್ವಸತೀಕರಣ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? ಬಾಲಶ್ರಮ ನಿರ್ಮೂಲನಾ ಮತ್ತು ಪುನರ್ವಸತೀಕರಣ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದಪ್ಪ? 2006, 2009, 2000, 2001. ಇಲ್ಲಿ ಸರಿಯಾದಂಥ ಉತ್ತರ ಏನಪ್ಪ ಅಂತಂದರೆ ಅದು 2006 ಸರಿಯಾದಂತಹ ಉತ್ತರ. ಬಾಲಶ್ರಮ ನಿರ್ಮೂಲನಾ ಪುನರ್ವಸತೀಕರಣ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದಪ್ಪ ಅಂತಂದರೆ 2006. ಇನ್ನು ಮುಂದಿನ ಪ್ರಶ್ನೆ 69ನೇ ಪ್ರಶ್ನೆ INS ತರಬೇತಿ ಕೇಂದ್ರ ವೆಂಡುವರ್ತಿ ಇರುವುದು. ಆ ವೆಂಡುವರ್ತಿ ಎಂಬ ಸ್ಥಳ INS ತರಬೇತಿ ಕೇಂದ್ರವಾಗಿದೆ. ಅದು ಇರುವುದು ಯಾವ ರಾಜ್ಯದಲ್ಲಿ ಅಂತ ಕೇಳಿದಾನೆ ಪ್ರಶ್ನೆ. ಮಹಾರಾಷ್ಟ್ರ, ಕೇರಳ, ವಿಶಾಖಪಟ್ಟಣ, ಚೆನ್ನೈ. ಇದು ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಕೇರಳ. ವೆಂಡುವರ್ತಿ ಇರುವುದೇನಪ್ಪ ಅಂದರೆ ಕೇರಳ. ಭಾರತೀಯ ನೌಕಾಪಡೆಯ ಮುಖ್ಯಸ್ಥರನ್ನು ಏನಂತ ಕರಿತೀವಿ ನಾವಿಲ್ಲಿ? ಅಡ್ಮಿರಲ್. ಈ INS ಏನಪ್ಪ ಅಂತಂದರೆ ಇದು ನಮ್ಗೆ ಗೊತ್ತಿರಬೇಕು. ಇಂಡಿಯನ್ ಇಲ್ಲ INS ಅಂದರೆ ಏನಪ್ಪ ಅಂತಂದರೆ ಇಂಡಿಯನ್ ನೇವಲ್ ಸಬ್ಮೆರಿನ್ ಆರ್ ಇಂಡಿಯನ್ ನೇವಲ್ ಸ್ಟೇಷನ್ ಅಂತೇಳಿ ನಾವು ಕರಿಬಹುದು. INS ತರಬೇತಿ ಕೇಂದ್ರ ವೆಂಡುವರ್ತಿ ಎಲ್ಲಿದಪ್ಪ ಅಂತಂದರೆ ಅದು ಕೇರಳದಲ್ಲಿ ಇದೆ.
ಇನ್ನು ಪ್ರಶ್ನೆ ಸಂಖ್ಯೆ 70. ಪಾಲ್ಗುರಿಕೆ ಸೋಮನಾಥನು ತೆಲುಗು ಕೃತಿ. ಪಾಲ್ಗುರಿಕೆ ಸೋಮನಾಥ ಒಬ್ಬ ತೆಲುಗು ಕವಿ. ಆತನೊಂದು ಕೃತಿ ಯಾವುದಪ್ಪ ಅಂದರೆ ಇಲ್ಲಿ ಬಸವ ಪುರಾಣ, ಕಾವ್ಯಸಾಗರ, ಪ್ರಭುಲಿಂಗ ಲೀಲೆ, ಶಂಕರ ವಿಜಯ. ಇಲ್ಲಿ ಸರಿಯಾದಂಥ ಉತ್ತರ ಕರೆಕ್ಟಾಗಿ ಬಸವ ಪುರಾಣ, ಕಾವ್ಯಸಾರ, ಪ್ರಭುಲಿಂಗ ಲೀಲೆ, ಶಂಕರ ವಿಜಯ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಬಸವ ಪುರಾಣ. ಇನ್ನು ಪ್ರಭುಲಿಂಗ ಲೀಲೆ, ಕಾವ್ಯಸಾಗರ, ಶಂಕರ ವಿಜಯ ನಾವು ಕನ್ನಡ ಸಾಹಿತ್ಯ ಓದೋ ಕಲ್ಕೊನು ಅಥವಾ ಸಮಾಜ ವಿಜ್ಞಾನದಲ್ಲಿ ಓದ್ತಾ ಹೋಗೋನು ನಮ್ಗೆ ಗೊತ್ತಿರುತ್ತೆ. ನಿಮ್ಗೆ ಈಗಾಗಲೇ ಪ್ರಭುಲಿಂಗ ಲೀಲೆ ಯಾರ್ದು ಬರುತ್ತಾ, ಸೋಮೇಶ್ವರ ಸಿತ್ತಕ್ಕಾಗಲಿ, ಪಾಲ್ಗುರು ಸೋಮನಾಥನ ಬಗ್ಗೆ ಆಗಲಿ ಇವೆಲ್ಲ ನೋಡಬೇಕು. ಈ ಪ್ರಭುಲಿಂಗ ಲೀಲೆ ಇದೆಯಲ್ಲ, ಇದು ಚಾಮರಸನ ಪ್ರಭುಲಿಂಗ ಲೀಲೆ ಆಗುತ್ತೆ. ಇನ್ನು ಅಷ್ಟೇ ಅಲ್ಲದೆ ವಿದ್ಯಾರಣ್ಯನ ಕೃತಿ ಯಾವುದಪ್ಪ ಅಂದರೆ ಶಂಕರ ವಿಜಯ. ವಿದ್ಯಾರಣ್ಯನ ಕೃತಿ ಯಾವುದಪ್ಪ ಅಂದರೆ ಶಂಕರ ವಿಜಯ. ಇದು ಸಹ ನಮ್ಗೆ ಗೊತ್ತಿರಬೇಕು. ಇನ್ನು ಪ್ರಶ್ನೆ ಸಂಖ್ಯೆ 71ಕ್ಕೆ ಬರೋದಾದರೆ, ಮಹಿಳೆಯ ಸ್ಥಾನಮಾನವನ್ನು ಪರಿಶೀಲಿಸಿ ಆ ದೇಶದ ವ್ಯವಸ್ಥೆಯನ್ನೇ ತಿಳಿಯಬಹುದಾಗಿದೆ ಹೀಗೆಂದು ಹೇಳಿದವರು ಯಾರು? ಅಂದರೆ ಮಹಿಳೆಯ ಸ್ಥಾನಮಾನವನ್ನೇ ಪರಿಶೀಲಿಸಿ ಆ ದೇಶದ ವ್ಯವಸ್ಥೆ ಹೇಗಿದೆ ಎಂದು ತಿಳಿಯಬಹುದಾಗಿದೆ ಎಂದು ಹೇಳಿದವರು ಯಾರಪ್ಪ ಅಂತಂದರೆ ಮಹಾತ್ಮ ಗಾಂಧೀಜಿ. ಅಂದರೆ ಆ ಮಹಿಳೆಯ ಸ್ಥಾನಮಾನವನ್ನು ಪರಿಶೀಲಿಸಿ ಆ ದೇಶದ ವ್ಯವಸ್ಥೆಯನ್ನೇ ನಾವು ಗುರುತಿಸಬಹುದು ಅಂತ ಹೇಳಿದ ಮಹಾನ್ ವ್ಯಕ್ತಿ ಯಾರಪ್ಪ ಅಂತಂದರೆ ಮಹಾತ್ಮ ಗಾಂಧೀಜಿ. ಇನ್ನು ಪ್ರಶ್ನೆ ಸಂಖ್ಯೆ 72. ಜೆಟ್ ವಾಯುಮಾರ್ಗ ಹುಟ್ಟು ಹಾಕಿದವರು ಮತ್ತು ಅಧ್ಯಕ್ಷರು. ಜೆಟ್ ವಾಯುಮಾರ್ಗವನ್ನು ಹುಟ್ಟುಹಾಕಿದವರು ಮತ್ತು ಅಧ್ಯಕ್ಷರು ಯಾರಪ್ಪ? ಇಲ್ಲಿ ಸರಿಯಾದಂಥ ಉತ್ತರ ಯಾರಪ್ಪ ಅಂದರೆ ನರೇಶ್ ಗೋಯಲ್. ಯಾರು? ನರೇಶ್ ಗೋಯಲ್. ಇನ್ನು ಪ್ರಶ್ನೆ ಸಂಖ್ಯೆ 73. ಈ ಕೆಳಗಿನವುಗಳಲ್ಲಿ 3 ಆಯಾಮಗಳನ್ನು ಹೊಂದಿರುವ ಬೋಧನಾ ಸಲಕರಣೆ ಯಾವುದು? ಈ ಕೆಳಗಿನವುಗಳಲ್ಲಿ 3 ಆಯಾಮವನ್ನು ಹೊಂದಿರುವ ಬೋಧನಾ ಸಲಕರಣೆ ಯಾವುದು? ಗೋಳ, ಭೂಪಟ, ಪಟ ಚಾರ್ಟ್, ಮಾದರಿ. ಇಲ್ಲಿ ಸರಿಯಾದ ಉತ್ತರ ಮಾದರಿ. ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಮಾದರಿ. 3 ಆಯಾಮಗಳನ್ನು ಒಳಗೊಂಡಿರುತ್ತೆ, ನಮ್ಗೆ ಗೊತ್ತಿರಬೇಕು. ಇನ್ನು ಪ್ರಶ್ನೆ ಸಂಖ್ಯೆ 74ಕ್ಕೆ ಬರೋದಾದರೆ, 1784ರ ಮಂಗಳೂರು ಒಪ್ಪಂದವು ಇವರ ನಡುವೆ ನಡೆಯಿತು. ಯಾರ್ಯಾರ ನಡುವೆ ನಡೆಯುತ್ತಪ್ಪ? ಹೈದರ್ ಮತ್ತು ಬ್ರಿಟಿಷ್, ಹೈದರ್ ಮತ್ತು ನಿಜಾಮ, ಬ್ರಿಟಿಷ್ ಟಿಪ್ಪು, ಹೈದರ್ ಮತ್ತು ಮರಾಠರು. ಇಲ್ಲಿ ನಾವು ಕರೆಕ್ಟಾಗಿ ನೋಡಿದಾಗ ಈ ಪ್ರಶ್ನೆ ಸಂಖ್ಯೆ ಸರಿಯಾಗಿ ನಾವು ಪುಸ್ತಕವನ್ನು ಓದಿದಾಗ ಉತ್ತರ ಸರಿಯಾಗಿ ಗೊತ್ತಾಗುತ್ತೆ. ಬ್ರಿಟಿಷ್ ಮತ್ತು ಟಿಪ್ಪುವಿನ ನಡುವೆ ನಡೆಯುತ್ತೆ. ಹೈದರ್ ಮರಣದ ನಂತರ 2ನೇ ಆಂಗ್ಲೋ ಮೈಸೂರು ಯುದ್ಧ ಪ್ರಾರಂಭ ಆಗುತ್ತಲ್ಲ, 1784ರ ಈ ಒಂದು 2ನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದಂತೆ ಕೊನೆಗೊಳ್ಳುತ್ತಪ್ಪ ಅಂತಂದರೆ ಮಂಗಳೂರು ಒಪ್ಪಂದದಂತೆ ಕೊನೆಗೊಳ್ಳುತ್ತೆ. ಇನ್ನು ಪ್ರಶ್ನೆ ಸಂಖ್ಯೆ 75. ಪ್ರಶ್ನೆ ಸಂಖ್ಯೆ 75. ಬ್ಯಾಂಕಿಗೆ ಯಾವಾಗಲೂ ಬ್ಯಾಂಕ್ ಎಂಬ ಹೆಸರು ಸೇರಿಸಲು ಕಾರಣ ಏನಪ್ಪ? ಬ್ಯಾಂಕಿಗೆ ಯಾವಾಗಲೂ ಬ್ಯಾಂಕ್ ಎಂಬ ಹೆಸರು ಸೇರಲು ಕಾರಣ ಏನು ಅಂತ ಪ್ರಶ್ನೆ ಕೇಳಿದ್ದಾನೆ. ಗ್ರಾಹಕರು ತಮ್ಮ ವ್ಯವಹಾರ ಯಾವ ಬ್ಯಾಂಕ್ನಲ್ಲಿದೆ ಎಂಬುದನ್ನು ತಿಳಿಯಲು, ಅವರಿಗೆ ನದಿ ದಡ ಎಂಬ ಗೊಂದಲ ಉಂಟು ಮಾಡಲು, ಅವರು ರಾಷ್ಟ್ರೀಕೃತ ಬ್ಯಾಂಕಿಗೆ ಹೋಗಲು, ಅವರ ಸಹಕಾರಿ ಬ್ಯಾಂಕಿಗೆ ಹೋಗಲು. ಅಂದರೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಗ್ರಾಹಕರಿಗೆ ತಮ್ಮ ವ್ಯವಹಾರ ಯಾವ ಬ್ಯಾಂಕಿನಲ್ಲಿದೆ ಎಂಬುದನ್ನು ತಿಳಿಯಲು ಬ್ಯಾಂಕ್ ಎಂಬ ಹೆಸರು ಸೇರಿಸಲು ಕಾರಣ ಆಗಿದೆ. ಕೆನರಾ ಬ್ಯಾಂಕ್, IDBI ಬ್ಯಾಂಕ್ ಅಂದರೆ ಹೆಸರಿನ ಮುಂದೆ ಕರೆದ್ರೆ ಅವ್ರಿಗೆ ಈಸಿ ಆಗುತ್ತೆ. ಸೊ ಆ ಥರ ಒಂದು ಉದ್ದೇಶದಿಂದ ರಚನೆ ಮಾಡಲಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 76. ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದಪ್ಪ? ವರದಕ್ಷಿಣೆ ನಿಷೇಧ ಕಾಯ್ದೆ ನಾವು ಪುಸ್ತಕ ಓದಿದಾಗ ಇವೆಲ್ಲ ಅಂಶಗಳು ಬಂದಿರುತ್ತೆ. 1951, 61, 88, 68. ಸರಿಯಾದ ಉತ್ತರ ಏನಪ್ಪ ಅಂತಂದರೆ 1961 ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಇನ್ನು ಪ್ರಶ್ನೆ ಸಂಖ್ಯೆ 77. ಭಾರತದ ಅತ್ಯಂತ ಎತ್ತರವಾದ ಜಲಪಾತ? ಬಲಮೂರಿ ಜಲಪಾತ, ಜೋಗ್ ಜಲಪಾತ, ಅಬ್ಬೆ ಜಲಪಾತ, ಹೊಂಗೇನಕಲ್ ಜಲಪಾತ. ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಜೋಗ್ ಜಲಪಾತ ಭಾರತದ ಅತ್ಯಂತ ಜಲಪಾತವಾಗಿದೆ. ಇದು ಶರಾವತಿ ನದಿಯಲ್ಲಿ ಅಂದರೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಶರಾವತಿ ನದಿಯಲ್ಲಿ ಇದೆ. ಶರಾವತಿ ನದಿಗೆ ಹರಿದು ಬರುತ್ತೆ. ಇದು ಎಷ್ಟು ಮೀಟ್ರ್ ಎತ್ತರದಲ್ಲಿದೆಯಪ್ಪ ಅಂತಂದರೆ 252.26. ಇನ್ನೇನು 256 ಮೀಟರ್ ಎತ್ತರದಲ್ಲಿದೆ. 252.26 ಅಂದರೆ 252 ಮೀಟರ್ ಎತ್ತರದಲ್ಲಿ ಇದೆ. ಯಾವ ಜಲಪಾತ? ಜೋಗ್ ಜಲಪಾತ. ಇನ್ನು ಪ್ರಶ್ನೆ ಸಂಖ್ಯೆ 78.
ಕೆಂಪು ಕ್ರಾಂತಿಯು ಇದಕ್ಕೆ ಅನ್ವಯಿಸುತ್ತದೆ. ಕೆಂಪು ಕ್ರಾಂತಿಯು ಇದಕ್ಕೆ ಅನ್ವಯಿಸುತ್ತದೆ. ಮೀನಿನ ಉತ್ಪಾದನೆ, ಹಾಲು ಉತ್ಪಾದನೆ, ಕೃಷಿ ಮತ್ತು ಕೃಷಿ ಆಧಾರಿತ ಚಟುವಟಿಕೆಗಳು, ಮಾಂಸದ ಉತ್ಪಾದನೆ. ಕೆಂಪು ಕ್ರಾಂತಿಯು ಯಾವುದಕ್ಕೆ ಸಂಬಂಧಪಡುತ್ತದೆ ಅಂತ ಕೇಳಿದ್ದಾನೆ. ನಿಮ್ಗೆ ಆಗಲೇ ಗೊತ್ತಿರಬೇಕು. ನಾವು ಕ್ರಾಂತಿಗಳ ಬಗ್ಗೆ ಅಧ್ಯಯನ ಮಾಡಿದಾಗ ಇದು ಎದಕ್ಕೆ ಸಂಬಂಧಪಡುತ್ತದಪ್ಪ ಅಂತಂದರೆ ಮಾಂಸಕ್ಕೆ ಸಂಬಂಧಪಡುತ್ತದೆ ಅಥವಾ ಟೊಮಾಟೊ ಮತ್ತು ಮಾಂಸಕ್ಕೇನು ಸಂಬಂಧಪಡುತ್ತೆ. ಇದು ನಮ್ಗೆ ಗೊತ್ತಿರಬೇಕು. ಶ್ವೇತಕ್ರಾಂತಿ ಅಂತಂದರೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳಿಗೆ ಸಂಬಂಧಪಡುತ್ತೆ. ಇಲ್ಲಿ ಹಲವಾರು ಕ್ರಾಂತಿಗಳು ಬರ್ತಿವೆ. ಹಸಿರು ಕ್ರಾಂತಿ, ಹಳದಿ ಕ್ರಾಂತಿ, ಬಿಳಿ ಕ್ರಾಂತಿ ಅಥವಾ ಶ್ವೇತ ಕ್ರಾಂತಿ, ಬೆಳ್ಳಿ ಕ್ರಾಂತಿ, ಬಂಗಾರದ ಕ್ರಾಂತಿ, ನೀಲಿ ಕ್ರಾಂತಿ. ಕೆಂಪು ಕ್ರಾಂತಿ ಅದಕ್ಕೆ ಸಂಬಂಧಪಡುತ್ತಪ್ಪ ಅಂತಂದರೆ ಹಾಲಿನ ಉತ್ಪಾದನೆಗೆ ಮಾಂಸ ಮತ್ತು ಟೊಮಾಟೋದ ಉತ್ಪಾದನೆಗೆ ಸಂಬಂಧಪಡುತ್ತೆ. ಇನ್ನು ಪ್ರಶ್ನೆ ಸಂಖ್ಯೆ 79ಕ್ಕೆ ಬರೋದಾದರೆ ಪ್ರಶ್ನೆ ಸಂಖ್ಯೆ 79, ರಾಜ್ಯ ಸರ್ಕಾರ ಎಂಬ ಪಾಠವನ್ನು ಬೋಧಿಸಲು ನೀವು ಈ ಕೆಳಗೆ ನಮೂದಿಸಿರುವ ಯಾವ ಬೋಧನಾ ಸಲಕರಣೆಯನ್ನು ಉಪಯೋಗಿಸುವಿರಿ? ನೋಡಿ, ಯಾವ ಪಾಠ? ರಾಜ್ಯ ಸರ್ಕಾರ. ಕಾಲಾನುಕ್ರಮ ಪಾಠ, ವಂಶವಾಳಿ ಪಾಠ, ಹರಿವು ಪಾಠ, ಫ್ಲೋಚಾರ್ಟ್, ಭೂಪಾಠ. ಇಲ್ಲಿ ಸರಿಯಾದಂಥ ಉತ್ತರ ಏನಪ್ಪ ಅಂತಂದರೆ ಹರಿವು ಚಾರ್ಟ್ ಅಥವಾ ಫ್ಲೋಚಾರ್ಟ್ ಅಂತಲೇ ನಾವಿಲ್ಲಿ ಬಳಸ್ತೀವಿ. ಸರಿಯಾದ ಉತ್ತರ ಆಯ್ಕೆ 3, ಹರಿವು ಚಾರ್ಟ್, ಹರಿವು ಪಾಠ ಅಥವಾ ಫ್ಲೋಚಾರ್ಟ್ ಅಂತೇಳಿ ಬಳಸ್ತೀವಿ. ಪ್ರಶ್ನೆ ಸಂಖ್ಯೆ 80, ಭೂಗೋಳ ಬೋಧನೆಗೆ ಈ ಕೆಳಗಿನಗಳಲ್ಲಿ ಯಾವುದು ಅತ್ಯವಶ್ಯಕ? ಭೂಗೋಳವನ್ನು ಬೋಧನೆ ಮಾಡಬೇಕಾದ್ರೆ, ಪಾಠ ಮಾಡಬೇಕಾದ್ರೆ ಯಾವುದು ಅತ್ಯವಶ್ಯಕ? ಪಠ್ಯಪುಸ್ತಕ, ಭೂಪಟ, ಬಾನುಲಿ, ಕಪ್ಪು ಹೊಲಿಗೆ. ಸರಿಯಾದ ಉತ್ತರ ಇಲ್ಲಿದೆ. ಭೂಪಟ ಬೇಕೇ ಬೇಕು, ಗ್ಲೋಬ್ ಬೇಕೇ ಬೇಕು. ಸರಿಯಾದ ಉತ್ತರ ಭೂಪಟ. ಇನ್ನು ಪ್ರಶ್ನೆ ಸಂಖ್ಯೆ 81, ಸಹಾಯಕ ಸೈನ್ಯ ಪದ್ಧತಿಯ ಮೊದಲು ಅನುಕರಿಸಿದವನು ಯಾರು? ಸಹಾಯಕ ಸೈನ್ಯ ಪದ್ಧತಿಯನ್ನು ಮೊದಲು ಅನುಕರಿಸಿದವನು ಯಾರು? ಮೈಸೂರಿನ ರಾಜ, ಹೈದರಾಬಾದಿನ ನಿಜಾಮ, ಪೂನಾದ ಪೇಶ್ವೆಗಳು, ತಿರುವಾಂಕೂರಿನ ರಾಜ. ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂದರೆ ಹೈದರಾಬಾದಿನ ನಿಜಾಮ. ಸಹಾಯಕ ಸೈನ್ಯ ಪದ್ಧತಿಯನ್ನು ಮೊದಲು ಅನುಕರಿಸಿದವರು ಯಾರಪ್ಪ ಅಂತಂದರೆ ಹೈದರಾಬಾದಿನ ನಿಜಾಮ. ಇನ್ನು ಪ್ರಶ್ನೆ ಸಂಖ್ಯೆ 82, ಇಲ್ಲಿ ನಂಜನಗೂಡು, ರಸಬಾಳೆ, ಬ್ಯಾಡಗಿ ಇವು ಏನನ್ನು ಒಳಗೊಂಡಿವೆಯಪ್ಪ ಅಂತ ಕೇಳಿದ್ದಾನೆ. ನಿಮ್ಗೆ ಗೊತ್ತಿರಬೇಕು, ನಾವು ಇದನ್ನು ಕೆಲವೊಂದು ಪ್ರದೇಶಗಳು ಜಿಐ ಟ್ಯಾಗ್ ಪಡೆದುಕೊಂಡಿರ್ತೇವೆ, ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್. ಎದಕ್ಕೆ ಪ್ರಸಿದ್ಧಿ ಅನ್ನೋದು ನಾವು ನೋಡಬೇಕಾಗುತ್ತೆ. ಇಲ್ಲಿ ನಂಜನಗೂಡು, ರಸಬಾಳೆ ಆದರೆ ಬ್ಯಾಡಿಗೆ ಅದಕ್ಕೆ ಸಂಬಂಧಪಟ್ಟಿದೆ. ಹೊಂದಾಣಿಕೆ ಮಾಡಬೇಕು ನಾವು. ಇಲ್ಲಿ ಬ್ಯಾಡಿಗೆ ಮೆಣಸಿನಕಾಯಿಗೆ ಸಂಬಂಧಪಟ್ಟಿದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 83, ಸತಿ ನಿಷೇಧ ಕಾಯ್ದೆಯನ್ನು ಪರಿಚಯಿಸಿದವರು ಯಾರು? ಸತಿ ನಿಷೇಧ ಕಾಯ್ದೆಯನ್ನು ಪರಿಚಯಿಸಿದವರು ಯಾರು? ಲಾರ್ಡ್ ಡಾಲ್ಹೌಸಿ, ಲಾರ್ಡ್ ವೆಲ್ಲಸಿ, ಲಾರ್ಡ್ ವಿಲಿಯಂ ಬೆಂಟಿಂಗ್, ಲಾರ್ಡ್ ಹೇಸ್ಟಿಂಗ್. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದರೆ ಲಾರ್ಡ್ ವಿಲಿಯಂ ಬೆಂಟಿಂಗ್ ಸರಿಯಾದಂತಹ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 84, 1949 ಮತ್ತು 1955ರಲ್ಲಿ ದೆಹಲಿ ಬಾಂಡುಂಗ್ನಲ್ಲಿ ಜರುಗಿದ ಏಷ್ಯಾ ರಾಷ್ಟ್ರಗಳ ಸಮ್ಮೇಳನದಂತೆ ಭಾರತವು ತನ್ನ ಈ ನಿಲುವನ್ನು ಪ್ರತಿಪಾದಿಸಿತು. ಸಾಮ್ರಾಜ್ಯಶಾಹಿ ನೀತಿ, ವರ್ಣಭೇದ ನೀತಿಗೆ ವಿರೋಧ, ಅಲಿಪ್ತ ನೀತಿ, ವಸಾಹತು ಸಾಹಿತ್ಯಕ್ಕೆ ವಿರೋಧ. ಸರಿಯಾದ ಉತ್ತರ ಏನಪ್ಪ ಅಂತಂದರೆ ವಸಾಹತು ಸಾಹಿತ್ಯಕ್ಕೆ ವಿರೋಧ. ಭಾರತವು 1949 ಮತ್ತು 55ರಲ್ಲಿ ದೆಹಲಿ ಬಾಂಡುಂಗ್ನಲ್ಲಿ ಜರುಗಿದ ಏಷ್ಯಾ ರಾಷ್ಟ್ರಗಳ ಸಮ್ಮೇಳನದಂತೆ ಭಾರತವು ತನ್ನ ಈ ನಿಲುವನ್ನು ಪ್ರತಿಪಾದಿಸ್ತಪ್ಪ ಅಂದರೆ ವಸಾಹತು ಸಾಹಿತ್ಯಕ್ಕೆ ವಿರೋಧ ಅಂತೇಳಿ ಇದನ್ನು ವಿರೋಧ ಮಾಡಿತು. ಇದು ನಮ್ಗೆ ಗೊತ್ತಿರಬೇಕಾದಂತಹ ವಿಷಯ. ಇದರಲ್ಲಿ ಯಾರ್ಯಾರು ಭಾಗವಹಿಸಿರ್ತಾರಪ್ಪ ಅಂತಂದರೆ ಭಾರತದ ಪ್ರಧಾನಿ ಯಾರಾಗಿರ್ತಾರಪ್ಪ ಅಂತಂದರೆ ಜವಾಹರ್ಲಾಲ್ ನೆಹರು ಆಗಿರ್ತಾರೆ. ಮತ್ತು ಚೀನಾದ ಪ್ರಧಾನಿ ಯಾರಾಗಿರ್ತಾರಪ್ಪ ಅಂತಂದರೆ ಚೆವೆನ್ ಲಾಯ್ ಆಗಿರ್ತಾರೆ. ಯಾರಾಗಿರ್ತಾರೆ? ಚೆವೆನ್ ಲಾಯ್. ಈಜಿಪ್ಟ್ನ ಸಹ ಅಧ್ಯಕ್ಷರು ಭಾಗವಹಿಸ್ತಾರೆ, ಅಬ್ದುಲ್ ನಾಸರ್ ಮುಂತಾದವರು ಈ ಒಂದು ಇದರಲ್ಲಿ ಭಾಗವಹಿಸಿರುತ್ತಾರೆ. ಇದು ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ 85ನೇ ಪ್ರಶ್ನೆ, ಕರ್ನಾಟಕದ ಪ್ರಸಿದ್ಧ ಕಾಫಿ ಒಂದು ನಾರು ಬೆಳೆ, ಪಾನೀಯ ಬೆಳೆ, ಒಣ ಬೆಳೆ, ಮುಂಗಾರು ಬೆಳೆ. ನಾವು ಚೆನ್ನಾಗಿ ಪಾಠ ಓದಿದಾಗ ಗೊತ್ತಿರುತ್ತೆ, ಇದೊಂದು ಪಾನೀಯ ಬೆಳೆ. ಕಾಫಿ ಒಂದು ಎಂಥ ಬೆಳೆಪ್ಪ ಅಂತಂದರೆ ಪಾನೀಯ. ಇನ್ನು ಪ್ರಶ್ನೆ ಸಂಖ್ಯೆ 86, ವರ್ತಮಾನದಿಂದ ಗತಕಾಲಕ್ಕೆ ಇತಿಹಾಸ ವಿಷಯವನ್ನು ವ್ಯವಸ್ಥಿತಗೊಳಿಸುವ ರೀತಿ ಕಂಡುಬರುವುದು ಜೀವನ ವೃತ್ತಾಂತ ಯೋಜನೆಯಲ್ಲಿ, ಕಾಲಾನುಕ್ರಮ ಯೋಜನೆಯಲ್ಲಿ, ಪ್ರತಿಗಾಮಿ ಯೋಜನೆಯಲ್ಲಿ, ಏಕಕೇಂದ್ರ ಯೋಜನೆಯಲ್ಲಿ. ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಪ್ರತಿಗಾಮಿ ಯೋಜನೆ. ಏನು? ಪ್ರತಿಗಾಮಿ ಯೋಜನೆ. ವರ್ತಮಾನದಿಂದ ಗತಕಾಲಕ್ಕೆ ಅಂದರೆ ಪ್ರಸ್ತುತದಿಂದ ಹಿಂದಕ್ಕೆ ಪ್ರತಿಗಾಮಿ. ಇದು ನಮ್ಗೆ ಗೊತ್ತಿರಬೇಕು. ಇಲ್ಲಿ ಪ್ರತಿಗಾಮಿ ಕಾಲರೇಖೆ, ಪ್ರಗತಿಶೀಲ ಕಾಲರೇಖೆ ಅಂತೇಳಿ ಹೇಳುತ್ತೇವೆ.
ಇಲ್ಲಿ ಏನಪ್ಪ ಅಂತಂದರೆ ಹಿಂದಕ್ಕೆ ಹೋದರೆ ಕಾಲು ಹಿಮ್ಮುಖವಾಗಿ ಗುರುತಿಸಿ ಅದನ್ನು ಪ್ರತಿಗಾಮಿ ಕಾಲರೇಖೆ ಅಂತ ಹೇಳಿ ನಾವಿಲ್ಲಿ ಕರೆಯುತ್ತೇವೆ. ಇದು ನಮ್ಗೆ ಗೊತ್ತಿರಬೇಕು. ಅಂದರೆ ಪ್ರಸ್ತುತದಿಂದ ಹಿಂದಕ್ಕೆ ಹೋಗಬೇಕು. ಇನ್ನು ಭಾರತವು ಭಾರತೀಯರಿಗೆ ಎಂದು ಘೋಷಿಸಿದ ಒಬ್ಬ ದೊಡ್ಡ ದೇಶಭಕ್ತಿ ಯಾರು? ಭಾರತವು ಭಾರತೀಯರಿಗೆ ಎಂದು ಹೇಳಿಕೆ ಕೊಟ್ಟ ಘೋಷಣೆ ಮಾಡಿದ ಒಬ್ಬ ದೊಡ್ಡ ದೇಶಭಕ್ತಿ ಯಾರಪ್ಪ ಅಂದರೆ ದಯಾನಂದ ಸರಸ್ವತಿ, ರಾಜಾರಾಮ್ ಮೋಹನ್ ರಾಯ, ಮಹಾತ್ಮ ಗಾಂಧಿ, ನೆಹರು. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ದಯಾನಂದ ಸರಸ್ವತಿ. ದಯಾನಂದ ಸರಸ್ವತಿ ಅವರ ಮೂಲ ಹೆಸರು ಆಗಿರುತ್ತೆ ಅಂದರೆ ಮೂಲಶಂಕರ ಆಗಿರುತ್ತೆ. ಅವರು ಚಳುವಳಿಯನ್ನು ಸಹ ಆರಂಭಿಸ್ತಾರೆ. ಅದು ಸುದ್ದಿ ಚಳುವಳಿ. ಪ್ರಶ್ನೆ ಎಷ್ಟೋ ಬಾರಿ ಕೇಳಿದ್ದಾನೆ. ಸುದ್ದಿ ಚಳುವಳಿನ ಆರಂಭಿಸಿದವರು ಯಾರು? ಅದು ದಯಾನಂದ ಸರಸ್ವತಿ. ದಯಾನಂದ ಸರಸ್ವತಿ ಅವರ ಮೂಲ ಹೆಸರು ಅಂದರೆ ಮೂಲಶಂಕರ. ವೇದಗಳಿಗೆ ಹಿಂತಿರುಗಿ ಎಂಬ ಘೋಷಣೆ ಕೊಟ್ಟವರು ಯಾರು? ದಯಾನಂದ ಸರಸ್ವತಿ. ಅಷ್ಟೇ ಅಲ್ಲದೆ ಭಾರತವು ಭಾರತೀಯರಿಗೆ ಎಂದು ಘೋಷಣೆ ಕೂಗಿದ ಒಬ್ಬ ದೊಡ್ಡ ದೇಶಭಕ್ತಿ ಯಾರಪ್ಪ ಅಂತಂದರೆ ಅದು ದಯಾನಂದ ಸರಸ್ವತಿ. ಇನ್ನು ಪ್ರಶ್ನೆ ಸಂಖ್ಯೆ 88. ರಷ್ಯಾ ಭಾರತಕ್ಕೆ ಉಕ್ಕಿನ ಕೈಗಾರಿಕೆಗಳನ್ನು ಈ ಕೆಳಕಂಡಲ್ಲಿ ಪ್ರಾರಂಭಿಸಲು ಸಹಾಯ ಮಾಡಿತು. ರಷ್ಯಾ ಭಾರತಕ್ಕೆ ಉಕ್ಕಿನ ಕೈಗಾರಿಕೆಗಳನ್ನು ಈ ಕೆಳಕಂಡಲ್ಲಿ ಪ್ರಾರಂಭಿಸಲು ಸಹಾಯ ಮಾಡಿತು. ಬಿಲೈ ಬೊಕಾರೋ, ಬಿಲೈ ರೂರ್ಕೆಲಾ, ಬೊಕಾರೋ ದುರ್ಗಾಪುರ, ಜಮಶೇದ್ಪುರ್, ಭದ್ರಾವತಿ. ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಬಿಲೈ ಬೊಕಾರೋ. ಇಷ್ಟು ನಮ್ಗೆ ಗೊತ್ತಿರಬೇಕು. ಬಿಲೈ ಬೊಕಾರೋ ಕಾರ್ಖಾನೆ ಸ್ಥಾಪನೆ ಯಾವಾಗುತ್ತೆ ಅಂದರೆ 1957 ಆಗುತ್ತೆ. 1957 ಬಿಲೈ ಬೊಕಾರೋ ಕಾರ್ಖಾನೆ ಸ್ಥಾಪನೆ ಆಗುತ್ತೆ. ಬಿಲೈ ರೂರ್ಕೆಲಾ, ಬೊಕಾರೋ ದುರ್ಗಾಪುರ ಇವೆಲ್ಲರ ಬಗ್ಗೆ ಮಾಹಿತಿ ನಮ್ಗೆ ಗೊತ್ತಿರಬೇಕು. ರಷ್ಯಾ ಭಾರತಕ್ಕೆ ಉಕ್ಕಿನ ಕೈಗಾರಿಕೆಗಳನ್ನು ಕೆಳಕಂಡಲ್ಲಿ ಪ್ರಾರಂಭಿಸಲು ಸಹಾಯ ಮಾಡಿತಪ್ಪ ಅಂದರೆ ಬಿಲೈ ಮತ್ತು ಬೊಕಾರೋದಲ್ಲಿ ಪ್ರಾರಂಭ ಮಾಡಿತು. ಇನ್ನು ರೈಲ್ವೆ ಮಾರ್ಗವೇ ಇಲ್ಲದ ಕರ್ನಾಟಕದ ಜಿಲ್ಲೆ ಅದು ನಮಗೆಲ್ಲ ಗೊತ್ತಿದೆ. ಚೆನ್ನಾಗಿ ಪಾಠವನ್ನು ಓದಿದಾಗ ಅವಾಗೆಲ್ಲ ಹೇಳಿದೆ. ತುಮಕೂರು, ಹಾಸನ, ಕೊಡಗು, ಬೆಳಗಾವಿ. ರೈಲ್ವೆ ಮಾರ್ಗವಿಲ್ಲದ ಕರ್ನಾಟಕದ ಏಕೈಕ ಜಿಲ್ಲೆ ಯಾವುದಪ್ಪ ಅಂದರೆ ಅದು ಕೊಡಗು. ಇನ್ನು ಪ್ರಶ್ನೆ ಸಂಖ್ಯೆ 90. ಇತಿಹಾಸವನ್ನು ಶಾಲೆಯ ಇತರ ವಿಷಯಗಳೊಂದಿಗೆ ಸಹ ಸಂಬಂಧಗೊಳಿಸಿದರೆ ಏನು? ಇತಿಹಾಸವನ್ನು ಶಾಲೆಯ ಇತರ ವಿಷಯಗಳೊಂದಿಗೆ ಸಹ ಸಂಬಂಧಗೊಳಿಸಿದರೆ ಏನು? ಅದು ಪಠ್ಯ ವಿಷಯವನ್ನು ಪೂರ್ಣಗೊಳಿಸಲು ಸಹಾಯ ಮಾಡುತ್ತೆ, ಅಧ್ಯಯನವನ್ನು ಸುಲಭ ಮತ್ತು ಆಸಕ್ತಿಯುತವನ್ನಾಗಿ ಮಾಡುತ್ತೆ, ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಲು ಸಹಾಯ ಮಾಡುತ್ತದೆ, ಉಪಾಧ್ಯಾಯರ ಕೆಲಸದ ಹೊರೆಯನ್ನು ಕಡಿಮೆ ಮಾಡುತ್ತದೆ ಅಂದ್ಕೊಟ್ಟಿದ್ದೇನೆ. ಇದು ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಇತಿಹಾಸವನ್ನು ಶಾಲೆಯ ಇತರ ವಿಷಯಗಳೊಂದಿಗೆ ಸಹ ಸಂಬಂಧಗೊಳಿಸಿದರೆ ಅದು ಅಧ್ಯಯನವನ್ನು ಸುಲಭ ಆಸಕ್ತಿಯುತವಾಗಿ ಮಾಡುತ್ತದೆ. ಇತರ ವಿಷಯಗಳೊಂದಿಗೆ ಸಹ ಸಂಬಂಧಗೊಳಿಸಿದರೆ ಅಧ್ಯಯನವನ್ನು ಸುಲಭ ಮತ್ತು ಆಸಕ್ತಿಯುತವಾಗಿ ಮಾಡುತ್ತೆ. ಪ್ರಶ್ನೆ ಸಂಖ್ಯೆ 90. ಈಶ್ವರಚಂದ್ರ ವಿದ್ಯಾಸಾಗರರು ಪ್ರಾರಂಭಿಸಿದ ವರ್ತಮಾನ ಪತ್ರಿಕೆ ಯಾವುದಪ್ಪ ಅಂತ ಕೇಳಿದ್ದಾನೆ. ಕಲ್ಕತ್ತಾ ಜನರಲ್, ದಿಗ್ದರ್ಶನ, ದಿ ಬೆಂಗಾಲಿ, ಸೋಮ ಪ್ರಕಾಶ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಅದು ಸೋಮ ಪ್ರಕಾಶ. ಈಶ್ವರಚಂದ್ರ ವಿದ್ಯಾಸಾಗರರು ಪ್ರಾರಂಭಿಸಿದ ವರ್ತಮಾನ ಪತ್ರಿಕೆ ಹೆಸರೇನಪ್ಪ ಅಂತಂದರೆ ಸೋಮ ಪ್ರಕಾಶ. ಇನ್ನು ಈ ಕಲ್ಕತ್ತಾ ಜನರಲ್ ಇದ್ಯಾರು ಪ್ರಾರಂಭ ಮಾಡ್ತಾರಪ್ಪ ಅಂತಂದರೆ ಬಂಕಿಂಗ್ ಹ್ಯಾಮ್. ಯಾರು? ಬಂಕಿಂಗ್ ಹ್ಯಾಮ್. ಇದು ಗೊತ್ತಿರಬೇಕು. ಇನ್ನು ದಿ ಬೆಂಗಾಲಿ ಗಿರಿಚಂದ್ರ ಬೋಸ್ ಅಂತೇಳಿ ಪ್ರಾರಂಭ ಮಾಡ್ತಾನೆ. ಯಾರು? ಗಿರಿಚಂದ್ರ ಬೋಸ್. ಇನ್ನು ಪ್ರಶ್ನೆ ಸಂಖ್ಯೆ 92 ಬರೋದಾದರೆ ವಿಶ್ವಸಂಸ್ಥೆ ಎಂಬ ಶಬ್ದವನ್ನು ಚಾಲ್ತಿಗೆ ತಂದವರು ಯಾರು? ವಿಶ್ವಸಂಸ್ಥೆ ಎಂಬ ಭಾಳಷ್ಟು ಇಂಪಾರ್ಟೆಂಟ್ ಪ್ರಶ್ನೆ ಇದು. ವಿಶ್ವಸಂಸ್ಥೆ ಎಂಬ ಪದವನ್ನು ಚಾಲ್ತಿಗೆ ತಂದವರು ಯಾರು? ಜೋಸೆಫ್ ಸ್ಟಾಲಿನ್, ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್, ವಿನ್ಸ್ಟನ್ ಚರ್ಚಿಲ್, ರಾಧಾಕೃಷ್ಣ. ದ ಟರ್ಮ್ ಯುನೈಟೆಡ್ ನೇಷನ್ ವಾಸ್ ಕಾಯಿನ್ಡ್ ಬೈ ಜೋಸೆಫ್ ಸ್ಟಾಲಿನ್, ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್, ವಿನ್ಸ್ಟನ್ ಚರ್ಚಿಲ್ ಆ್ಯಂಡ್ ರಾಧಾಕೃಷ್ಣನ್. ಇಲ್ಲಿ ವಿಶ್ವಸಂಸ್ಥೆ ಎಂಬ ಶಬ್ದವನ್ನು ಚಾಲ್ತಿಗೆ ತಂದವರು ಯಾರಪ್ಪ ಅಂತಂದರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದರೆ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಇದು ಸರಿಯಾದಂತಹ ಉತ್ತರ. ಇನ್ನು ಪುಷ್ಪ ಬೇಸಾಯ ಎಂದರೇನು? ಫ್ಲೋರಿಕಲ್ಚರ್ ಮೀನ್ಸ್ ವಾಟ್ ಇಸ್ ದ ಫ್ಲೋರಿಕಲ್ಚರ್ ಮೀನ್ಸ್? ಪುಷ್ಪ ಬೇಸಾಯ ಎಂದರೇನು ಅಂತಿದೆ. ಹೂ ಬೆಳೆಯುವುದು, ಹಣ್ಣು ಬೆಳೆಯುವುದು, ದ್ರಾಕ್ಷಿ ಬೆಳೆಯುವುದು ಮತ್ತು ತರಕಾರಿ ಬೆಳೆಯುವುದು ಅಂತಿದೆ. ಫ್ಲೋರಿಕಲ್ಚರ್ ಮೀನ್ಸ್ ಇಟ್ ವಾಸ್ ಪ್ರೊಡಕ್ಷನ್ ಆಫ್ ಫ್ಲವರ್ಸ್, ಅಂದರೆ ಹೂಗಳನ್ನು ಬೆಳೆಯುವುದು ಸರಿಯಾದಂತಹ ಉತ್ತರ. ಇದು ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 94. ಸಹ ಸಂಬಂಧದಲ್ಲಿ ಯಾವ ಎರಡು ವಿಷಯಗಳನ್ನು ಅವಳಿಗಳೆಂದು ಪರಿಗಣಿಸಲಾಗಿದೆ? ಸಹ ಸಂಬಂಧದಲ್ಲಿ ಯಾವ ಎರಡು ವಿಷಯಗಳನ್ನು ಅವಳಿಗಳು
ಎಂದು ಪರಿಗಣಿಸಲಾಗಿದೆ. ಇತಿಹಾಸ ಮತ್ತು ಸಾಹಿತ್ಯ, ಇತಿಹಾಸ ಮತ್ತು ಭೂಗೋಳ, ಇತಿಹಾಸ ಮತ್ತು ಅರ್ಥಶಾಸ್ತ್ರ, ಇತಿಹಾಸ ಮತ್ತು ರಾಜ್ಯಶಾಸ್ತ್ರ. ಇಲ್ಲಿ ನಾವು ಗಮನಿಸಬೇಕು, ಇತಿಹಾಸ ಮತ್ತು ಭೂಗೋಳಶಾಸ್ತ್ರಕ್ಕೆ ಸಹಸಂಬಂಧವಾಗಿ ಒಂದು ಅವಳಿಗಳಿಂದ ನಾವು ಕರೆಯುತ್ತೀವಿ. ಇಲ್ಲಿ ಒಂದಕ್ಕೊಂದು ಸಂಬಂಧ ಅತಿಯಾಗಿದೆ ಇಲ್ಲಿ. ಆದ ಕಾರಣ ಇತಿಹಾಸ ಮತ್ತು ಭೂಗೋಳಗಳನ್ನು ಅವಳಿಗಳೆಂದು ಪರಿಗಣಿಸಿದ್ದೇವೆ. ಇನ್ನು ಪ್ರಶ್ನೆ ಸಂಖ್ಯೆ 95. ಪ್ರಶ್ನೆ ಸಂಖ್ಯೆ ಏನಪ್ಪ ಅಂತಂದರೆ 95. ಇಲ್ಲಿ ಸ್ವರಾಜ್ ಪಕ್ಷವು ಕಾಂಗ್ರೆಸ್ನ ಒಂದು ಭಾಗವಾಗಿ 1924ರಲ್ಲಿ ಡ್ಯಾಶ್ನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ತೀರ್ಮಾನಿಸಲಾಯಿತು. ಇಲ್ಲಿ ಸರಿಯಾದಂಥ ಉತ್ತರ ಏನಪ್ಪ ಅಂದರೆ ನಾಗ್ಪುರ್, ಲಕ್ನೋ, ಬೆಳಗಾಂ, ಲಾಹೋರ್. ಸ್ವರಾಜ್ ಪಕ್ಷವು ಕಾಂಗ್ರೆಸ್ನ ಒಂದು ಭಾಗವಾಗಿ 1924ರಲ್ಲಿ ಎಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ತೀರ್ಮಾನಿಸಲಾಯಿತು ಅಂತ ಇದೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದರೆ ಅದು ನಿಮ್ಗೆ ಗೊತ್ತಿರಬೇಕು, ನಾವು ಪಾಠಕ್ಕೆ ಚೆನ್ನಾಗಿ ಓದಿದಾಗ ಗೊತ್ತಾಗುತ್ತೆ. ಅದು ಬೆಳಗಾಂ ಅಧಿವೇಶನ. 1924 ಬೆಳಗಾವಿಯಲ್ಲಿ ನಡೆದ ಅಧಿವೇಶನದಲ್ಲಿ ಸ್ವರಾಜ್ ಪಕ್ಷ ಒಂದು ಕಾಂಗ್ರೆಸ್ನ ಒಂದು ಭಾಗವಾಗಿ 1924 ಬೆಳಗಾಂನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ತೀರ್ಮಾನಿಸಲಾಯಿತು. ಇನ್ನು ಪ್ರಶ್ನೆ ಸಂಖ್ಯೆ 96. ರಾಷ್ಟ್ರ ಸಂಘದಲ್ಲಿನ ಕೆಳಗಿನ ಯಾವ ಅಂಗವು ವಿಶ್ವಸಂಸ್ಥೆಯಲ್ಲಿ ಮುಂದುವರೆದಿದೆ? ರಾಷ್ಟ್ರ ಸಂಘದಲ್ಲಿನ ಕೆಳಗಿನ ಯಾವ ಅಂಗವು ವಿಶ್ವಸಂಸ್ಥೆಯಲ್ಲಿ ಮುಂದುವರೆದಿದೆ ಅಂತಿದೆ. IMF, WHO, ILO, FAO. ಇದು ಸರಿಯಾದಂಥ ಉತ್ತರ ಏನಪ್ಪ ಅಂದರೆ ILO, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್. ILO ಮೀನ್ಸ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್. ಆದರೆ ಇಲ್ಲಿ IMF ಏನಪ್ಪ? ಈ ಸರಿಯಾದ ಉತ್ತರ ILO, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. WHO ಮೀನ್ಸ್ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್. ಈ ಥರ ನಮಗೆ FAO ಮೀನ್ಸ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್. ಇಲ್ಲಿ ಪ್ರಶ್ನೆ ಏನಿದೆಪ್ಪ ಅಂದರೆ ರಾಷ್ಟ್ರ ಸಂಘದಲ್ಲಿನ ಕೆಳಗಿನ ಯಾವ ಅಂಗವು ವಿಶ್ವಸಂಸ್ಥೆಯಲ್ಲಿ ಮುಂದುವರೆದಿದೆಪ್ಪ ಅಂತಂದರೆ ILO, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್. ಇನ್ನು ಪ್ರಶ್ನೆ ಸಂಖ್ಯೆ 97. ಪ್ರಶ್ನೆ ಸಂಖ್ಯೆ 97. ಭಾರತದ ಪ್ರಮುಖ ಪಾನೀಯ ಬೆಳೆ ಯಾವುದಪ್ಪ ಅಂತ ಕೇಳಿದ್ದಾನೆ. ಭಾರತದ ಪ್ರಮುಖ ಪಾನೀಯ ಬೆಳೆ ಕೋಕೋ ಮತ್ತು ಕಾಫಿ, ಕೋಕೋ ಮತ್ತು ಕಾಫಿ, ಕಾಫಿ ಮತ್ತು ಚಿಕೋರಿ, ಕಾಫಿ ಮತ್ತು ಚಹಾ, ಕೋಕೋ ಮತ್ತು ಚಹಾ. ಕೋಕೋ ಮತ್ತು ಚಹಾ. ಇಲ್ಲಿ ಸರಿಯಾದಂಥ ಉತ್ತರ ಏನಪ್ಪ ಅಂತಂದರೆ ಕೋಕೋ ಮತ್ತು ಚಹಾ ಸರಿಯಾದಂಥ ಉತ್ತರ. ಕೋಕೋ ಮತ್ತು ಚಹಾ ಸರಿಯಾದಂಥ ಭಾರತದ ಪ್ರಮುಖ ಪಾನೀಯ ಬೆಳೆಗಳು. ಭಾರತದ ಪ್ರಮುಖ ಪಾನೀಯ ಕೋಕೋ, ಕಾಫಿಯನ್ನು ಕೋಕೋ ಅಂದೇ ಸರಿಯಾದ ಉತ್ತರ. ಕಾಫಿ ಮತ್ತು ಚಹಾ ಇದು ಸರಿಯಾದಂತಹ ಉತ್ತರ ಪಾನೀಯ ಬೆಳೆಗಳು. ಇನ್ನು ಪ್ರಶ್ನೆ ಸಂಖ್ಯೆ 98ಕ್ಕೆ ಬರೋದಾದರೆ ಯಾವ ಬೋಧನಾ ಸೂತ್ರದ ಮೇಲೆ ಸ್ಥಳೀಯ ಇತಿಹಾಸವು ಆಧಾರಿತವಾಗಿದೆ? ಆನ್ ವಿಚ್ ಮ್ಯಾಕ್ಸಿಮ್ ಆಫ್ ಟೀಚಿಂಗ್ ದ ಸ್ಟಡಿ ಆಫ್ ಲೋಕಲ್ ಹಿಸ್ಟ್ರಿ ಈಸ್ ಬೇಸ್ಡ್ ಅಂತಿದೆ. ಅಂದರೆ ಇತಿಹಾಸದ ಯಾವ ಬೋಧನಾ ಸೂತ್ರದ ಮೇಲೆ ಸ್ಥಳೀಯ ಇತಿಹಾಸವು ಆಧಾರಿತವಾಗಿದೆ? ಸರಳತೆಯಿಂದ ಸಂಕೀರ್ಣತೆ ಕಡೆಗೆ, ನಿರ್ದಿಷ್ಟದಿಂದ ಸಾಮಾನ್ಯತೆ ಕಡೆಗೆ, ಗೊತ್ತಿರುವುದರಿಂದ ಗೊತ್ತಿಲ್ಲದ ಕಡೆಗೆ, ಸುಲಭದಿಂದ ಕಷ್ಟದ ಕಡೆಗೆ. ಇದು ಪ್ರಮುಖವಾದಂತಹ ಪ್ರಶ್ನೆ. ಇಲ್ಲಿ ಸ್ಥಳೀಯ ಇತಿಹಾಸವು ಯಾವ ರೀತಿ ಸಂಬಂಧಪಡುತ್ತಪ್ಪ ಅಂದರೆ ಗೊತ್ತಿರುವುದರಿಂದ ಗೊತ್ತಿಲ್ಲದ ಕಡೆಗೆ ಹೋಗುತ್ತೆ. ಇತಿಹಾಸದ ಆಧಾರಿತ ಗೊತ್ತಿರುವುದರಿಂದ ಗೊತ್ತಿಲ್ಲದ ಕಡೆಗೆ ಹೋಗುತ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 99. ವೃತ್ತಪತ್ರಿಕೆಯಿಲ್ಲದ ನಾಯಕ, ರೆಕ್ಕೆಗಳಿಲ್ಲದ ಹಕ್ಕಿಯಂತೆ. ಈ ಪ್ರಸಿದ್ಧ ಹೇಳಿಕೆ ನೀಡಿದವರು ಯಾರು? ಬಹಳಷ್ಟು ಇಂಪಾರ್ಟೆಂಟ್ ಪ್ರಶ್ನೆ, ಎಷ್ಟೋ ಬಾರಿ ಕೇಳಿದ್ದಾನೆ ಇದು. ನೋಡಿ, ಎ ಲೀಡರ್ ವಿತೌಟ್ ನ್ಯೂಸ್ ಪೇಪರ್ ಈಸ್ ಎ ಲೈಕ್ ಎ ಬರ್ಡ್ ವಿತೌಟ್ ವಿಂಗ್ಸ್ ಆಫ್ ಎ ಲೀಡರ್ ವಿತೌಟ್ ನ್ಯೂಸ್ ಪೇಪರ್ ಈಸ್ ಎ ಲೈಕ್ ಎ ಬರ್ಡ್ ವಿತೌಟ್ ವಿಂಗ್ಸ್ ವಾಸ್ ಎ ಫೇಮಸ್ ಸೇಯಿಂಗ್ ಆಫ್. ವೃತ್ತಪತ್ರಿಕೆಯಿಲ್ಲದ ನಾಯಕ, ರೆಕ್ಕೆಗಳಿಲ್ಲದ ಹಕ್ಕಿ ಅಂತ ಈ ಪ್ರಸಿದ್ಧ ಹೇಳಿಕೆ ಇವರದಾಗಿದೆ. ಡಾಕ್ಟರ್ BR ಅಂಬೇಡ್ಕರ್, ಅಬ್ದುಲ್ ಕಲಾಂ ಆಜಾದ್, ಖಾನ್ ಅಬ್ದುಲ್ ಗಫಾರ್ ಖಾನ್, ಸುಭಾಷ್ ಚಂದ್ರ ಬೋಸ್. ಇಲ್ಲಿ ಸರಿಯಾದಂಥ ಉತ್ತರ ಯಾರಪ್ಪ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರದ್ದಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 100, ಕೊನೆಯ ಪ್ರಶ್ನೆ. ವಿಶ್ವಸಂಸ್ಥೆಯ ಪ್ರಥಮ ಮಹಾಕಾರ್ಯದರ್ಶಿ ಯಾರು? ದ ಫಸ್ಟ್ ಸೆಕ್ರೆಟರಿ ಜನರಲ್ ಆಫ್ ಯುನೈಟೆಡ್ ನೇಷನ್ ಆರ್ಗನೈಜೇಷನ್. ಇಲ್ಲಿ ಸರಿಯಾದ ಉತ್ತರ ಯುತಾಂಟ್ ಟ್ರಿಗ್ವೆಲಿ ಕುರ್ತುವಾಲ್ಡಿಮ್ ಕೋಫಿ ಅನ್ನನ್. ವಿಶ್ವಸಂಸ್ಥೆಯ ಪ್ರಥಮ ಮಹಾಕಾರ್ಯದರ್ಶಿ ಯಾರಪ್ಪ ಅಂತಂದರೆ ಅದು ಸರಿಯಾಗಿರುತ್ತೆ. ಯಾವುದಪ್ಪ ಅಂದರೆ ಟ್ರಿಗ್ವೆಲಿ. ಯಾರು? ಟ್ರಿಗ್ವೆಲಿ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ ಪತ್ರಿಕೆಯನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ, ಗೆಳೆಯರಿಗೂ, HSTR, GPSTR ಆಸ್ಪಿರೆಂಟ್ಸ್ಗೂ ದಯವಿಟ್ಟು ಶೇರ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು.